ಸುಮತಿ, ಈ ಸೀರೆಲಿ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಈ ಸೀರೆ ಯಾವಾಗ ತಗೊಂಡೆ ಸುಮತಿ? ನಾನು ತಗೊಂಡಿಲ್ಲ, ಪ್ರಾರ್ಥನಾ ಪ್ರಜ್ವಲ್ ಇಬ್ರು ಹೋಗಿ ತಗೊಂಡು ಬಂದಿದ್ದು. ಸೂಪರ್ ಆಗಿದೆ. ನಿಮಗೂ ಅಷ್ಟೇ, ಈ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ನೀವು ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸರಿ ನಡಿ, ಇಬ್ರು ದೇವಸ್ಥಾನಕ್ಕೆ ಹೋಗಿ ಬರೋಣ. ಸರಿ ನಡೀರಿ. ದೇವಸ್ಥಾನದಿಂದ ಬಂದಮೇಲೆ ಇವರೆಲ್ಲ ಸೇರ್ಕೊಂಡು ನಮ್ಗೇನೋ ಒಂದು ದೊಡ್ಡ ಸರ್ಪ್ರೈಸ್ ಕೊಡ್ತಾರಂತೆ. ಓಹೋ, ಇನ್ನು ಆ ಪ್ರೋಗ್ರಾಮ್ ಬೇರೆ ಇದೆಯಾ? ಹೌದು. ಅಪ್ಪ, ಅಮ್ಮ, ಅತ್ತೆ, ಮಾವ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ಸ್ ಕಣಮ್ಮ. ಥ್ಯಾಂಕ್ ಯು ಸೋ ಮಚ್ ಪ್ರಾರ್ಥನಾ. ಅಪ್ಪ, ಅಮ್ಮ, ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ಸ್ ಕಣಪ್ಪ. ಪ್ರಜ್ವಲ್, ಥ್ಯಾಂಕ್ ಯು ಸೋ ಮಚ್. ಪ್ರಾರ್ಥನಾ, ಬರೀ ಕೈಯಲ್ಲಿ ವಿಶ್ ಮಾಡ್ತಿದ್ಯಲ್ಲ, ನಾವು ತಂದಿರೋ ಗಿಫ್ಟ್ ಕೊಡಲ್ವಾ? ಏನು ಗಿಫ್ಟಾ? ಪ್ರಜ್ವಲ್, ನೀನು ಪ್ರಾರ್ಥನಾ ತಂದಿರೋ ಸೀರೆನೇ ನಾನು ಉಟ್ಕೊಂಡಿರೋದು. ಅಪ್ಪನೂ ಅಷ್ಟೇ, ನೀವು ತಂದ್ಕೊಟ್ಟಿರೋ ಡ್ರೆಸ್ಸೇ ಹಾಕೊಂಡಿದ್ದಾರೆ ನೋಡಿ. ಅತ್ತೆ, ನೀವು ಅನ್ಕೊಂಡಿರೋ ಥರ ಬರೀ ಡ್ರೆಸ್ ಮಾತ್ರ ಆನಿವರ್ಸರಿ ಗಿಫ್ಟ್ ಅಲ್ಲ, ಇನ್ನೂ ಏನೋ ಸರ್ಪ್ರೈಸ್ ಇದೆ. ಅದಕ್ಕೆ ನೀವು ಬೇಗ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಮಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತೀವಿ. ಹೌದಾ? ನಾನೇ ಇಬ್ರು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ದೇವಸ್ಥಾನಕ್ಕೆ. ಬೇಡಪ್ಪ ಪ್ರಜ್ವಲ್, ಸುಮ್ಮನೆ ನಿನಗೆ ಯಾಕೆ ತೊಂದರೆ? ನೀನು ಆರಾಮಾಗಿರು. ಇವತ್ತು ಭಾನುವಾರ, ನಿನಗೆ ಸಿಗೋದು ಒಂದಿನ ರಜಾ. ನಾವಿಬ್ರು ಹೋಗಿ ಬರ್ತೀವಿ. ಪರವಾಗಿಲ್ಲಪ್ಪ. ಏನು ಪ್ರಜ್ವಲ್, ನೀವು ಅತ್ತೆ ಮಾವ ಇಬ್ಬರೇ ಪ್ರೈವೇಟ್ ಆಗಿರ್ಬೇಕು ಅಂತ ಆಸೆ ಪಡ್ತಿದ್ದಾರೆ, ನೀವು ನೋಡಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತೀರಾ. ಓ, ಹಾಗ ಸಮಾಚಾರ. ಸರಿ ಸರಿ, ಆಯಿತು, ಹೋಗಿ ಬನ್ನಿ. ಪ್ರಾರ್ಥನಾ, ಅಪ್ಪ ಅಮ್ಮ ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ನಾವೇನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದೆಲ್ಲ ರೆಡಿ ಇರಬೇಕು. ಅದ್ರ ಬಗ್ಗೆ ನೀವು ಏನೂ ತಲೆ ಕೆಡಿಸ್ಕೋಬೇಡಿ, ನಾನು ಅಂಜಲಿ ಎಲ್ಲ ನೋಡ್ಕೊಳ್ತೀವಿ, ಸರಿನಾ? ಸರಿ. ಇದೇನ್ರಪ್ಪ ಇದು, ಇಷ್ಟೊಂದೆಲ್ಲ ಡೆಕೋರೇಷನ್ ಮಾಡಿಬಿಟ್ಟಿದ್ದೀರಾ? ಇವತ್ತು ನಿಮ್ಮ ಆ್ಯನಿವರ್ಸರಿ ಅಲ್ವಾ ಅಪ್ಪ, ಅದಕ್ಕೆ ನಿಮಗೆ ಈ ಡೆಕೋರೇಷನ್ ಎಲ್ಲ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ ಕಣಪ್ಪ ಪ್ರಜ್ವಲ್, ಆದರೂ ಇದೆಲ್ಲ ಯಾಕಪ್ಪ? ಯಾಕೆ ಅಂದರೆ ದಿನ ಹೀಗೆ ಮನೇಲೆಲ್ಲ ಡೆಕೋರೇಷನ್ ಮಾಡ್ತಾ ಕೂರ್ತೀವಾ? ಇಲ್ಲ ತಾನೇ, ಬರ್ಡೇ ಆ್ಯನಿವರ್ಸರಿ ಅಂದಾಗ ಮಾತ್ರ ತಾನೇ. ಪ್ರಾರ್ಥನಾ, ನೀನು ಪ್ರಜ್ವಲ್ ಇಬ್ರು ಸೇರ್ಕೊಂಡು ಅದು ಎಷ್ಟು ಬಟ್ಟೆಗಳು ತಂದಿದ್ದೀರಾ ನನಗೆ ನಿಮ್ಮ ಮಾವಂಗೆ ಈಗಲೇ ಹೇಳ್ಬಿಡಮ್ಮ. ಯಾಕಂದರೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗ ಒಂದು ಸೀರೆ ಕೊಟ್ಟೆ, ಅಲ್ಲಿಂದ ಬಂದಮೇಲೆ ಅತ್ತೆ ಇದು ಉಟ್ಕೊಳ್ಳಿ ಅಂತ ಇದನ್ನು ಕೊಟ್ಟೆ, ಇನ್ನು ನೆಕ್ಸ್ಟ್ ಯಾವ ಸೀರೆ? ಇನ್ನು ಯಾವ ಸೀರೆನೂ ಇಲ್ಲ ಅತ್ತೆ, ಆದರೆ ಬೇರೆ ಏನೋ ಸರ್ಪ್ರೈಸ್ ಅಂತೂ ಇದೆ. ಸರಿ, ಎಲ್ಲರೂ ಅವ್ರವ್ರ ಗಿಫ್ಟ್ ತಗೊಂಡು ಬನ್ನಿ, ಅಪ್ಪ ಅಮ್ಮಂಗೆ ಕೊಟ್ಬಿಡೋಣ. ಏನೇ ಇದು, ಇಷ್ಟೆಲ್ಲ ಡೆಕೋರೇಷನ್ ಮಾಡಿ ಇನ್ನೂ ಏನೋ ಸರ್ಪ್ರೈಸ್ ಅಂತಾನೆ ಇದ್ದಾರೆ, ನೋಡೋಣ ತಡೀರಿ. ಅಪ್ಪ, ಇದು ನನ್ನ ಪ್ರಾರ್ಥನಾ ಕಡೆಯಿಂದ ನಿಮಗೆ ಬ್ರೇಸ್ಲೆಟ್. ವಾವ್, ಸೂಪರ್ ಆಗಿದೆ ಕಣೋ. ಆದರೂ ಇಷ್ಟೆಲ್ಲ ಕಾಸ್ಟ್ಲಿದು ಯಾಕಪ್ಪ ಪ್ರಜ್ವಲ್? ಅಪ್ಪ, ಇದೇನು ಮಹಾ, ನೀವು ನನ್ನ ಚಿಕ್ಕ ವಯಸ್ಸಿಂದನೂ ತುಂಬ ಪ್ರೀತಿಯಿಂದ ಸಾಕಿದ್ದೀರಾ, ಚೆನ್ನಾಗಿ ಓದಿಸಿದ್ದೀರಾ, ಈಗ ಒಂದು ಒಳ್ಳೆ ಕೆಲಸ ತಗೊಳ್ಳೋ ಹಾಗೆ ಮಾಡಿದ್ದೀರಾ. ಅದ್ರ ಮುಂದೆ ಇದು ಏನೂ ಇಲ್ಲ, ಅದೆಲ್ಲ ನಮ್ಮ ಕರ್ತವ್ಯ ಕಣಪ್ಪ. ಅತ್ತೆ, ಇದು ನನ್ನ ಪ್ರಜ್ವಲ್ ಕಡೆಯಿಂದ ನಿಮಗೆ ನೆಕ್ಲೆಸ್ ತಗೊಳ್ಳಿ. ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಪ್ರಾರ್ಥನಾ, ನನಗಂತೂ ತುಂಬ ಇಷ್ಟ ಆಯಿತು. ಮಗ ಸೊಸೆ ಗಿಫ್ಟ್ ಮುಗೀತು, ಈಗ ಮಗಳದು. ನೀನೊಬ್ಳೇ ಕೊಡ್ತಿದ್ಯಲ್ಲಮ್ಮ, ಅಳಿಯಂದ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ಅವ್ರು ಔಟ್ ಆಫ್ ಕಂಟ್ರಿ ಇದ್ದಾರಲ್ವಾ, ಹಾಗಾಗಿ ನಾನೇ ಕೊಡ್ತಾ ಇದ್ದೀನಿ. ತಗೊಳ್ಳಿ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ಸ್ ಅಂಜಲಿ. ಥ್ಯಾಂಕ್ಸ್ ಅಂಜಲಿ. ಹಾಂ, ಮಗ ಸೊಸೆ ಮಗಳು ಎಲ್ರದ್ದು ಆಯಿತು, ಈಗ ನಮ್ಮ ಸರ್ದಿ. ಸುಮತಿ, ಭಾವ ಇಬ್ರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಇಬ್ರು ಹೀಗೆ ಯಾವಾಗಲೂ ಖುಷಿಯಾಗಿರಿ. ಅಕ್ಕ ತಗೋ, ನಿನ್ನೆ ಸೆಲೆಕ್ಟ್ ಮಾಡಿರೋ ಸ್ಯಾರಿ, ಹಾಗೆ ಬಾವಂಗೆ ಸೂಟ್. ಥ್ಯಾಂಕ್ಸ್ ಶಾರದಾ. ಸೂಟೆಲ್ಲ ಯಾಕಮ್ಮ ಈಗ? ಇರ್ಲಿ ಬಿಡಿ ಬಾವಾ, ನೀವು ಯಾವಾಗಲೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಇರ್ತೀರಲ್ಲ. ದೊಡ್ಡಪ್ಪ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಗೊಳ್ಳಿ. ಇದು ನನ್ನ ಮತ್ತೆ ಸಂಗೀತ ಕಡೆಯಿಂದ ನಿಮಗೆ ಗಿಫ್ಟ್.
ಥ್ಯಾಂಕ್ಸ್ ಅಪ್ಪ. ನೀನು ಬಂದಿದ್ದೆ ನಮಗೆ ತುಂಬ ಖುಷಿ ಇದೆ. ಅದರಲ್ಲಿ ಗಿಫ್ಟ್ ಎಲ್ಲ ಯಾಕಪ್ಪ? ಹೌದು ಕಣ ಸಂತೋಷ, ನಿನ್ನ ನೋಡಿ ನಮಗೆ ಎಷ್ಟು ಖುಷಿ ಸಂತೋಷ ಆಗಿದೆ ಗೊತ್ತಾ. ಅದರಲ್ಲೂ ನೀನು ಇಷ್ಟಪಟ್ಟಿರೋ ಹುಡುಗಿನ ನೀನು ಮದುವೆ ಆಗ್ತಿದ್ಯಾ, ಅದಿನ್ನೂ ನಮಗೆ ಖುಷಿ ತಂದಿದೆ. ಇದೆಲ್ಲ ಯಾಕಪ್ಪ? ಯಾಕೆ ಅಂದರೆ ಇದು ನಮ್ಮ ಖುಷಿಗೋಸ್ಕರ ದೊಡಮ್ಮ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೋತ್ ಆಫ್ ಯು. ಥ್ಯಾಂಕ್ಸ್ ಥ್ಯಾಂಕ್ ಅಮ್ಮ ಯು ಸಂಗೀತ. ಸಂಗೀತ. ನಾನಿಲ್ಲಿಗೆ ಬಂದಿದ್ದು ಒಂಥರ ಒಳ್ಳೇದೇ ಆಯಿತು. ಹೌದು, ಇನ್ನು ನೀವು ಫಾರಿನಿಗೆ ಹೋದರೆ ಇನ್ನು ಯಾವಾಗ ಬರ್ತಿದ್ರೋ, ಇದು ಒಳ್ಳೆ ಸಂದರ್ಭ ನೀವು ಬಂದಿರೋದು. ಸರಿ ಸರಿ, ಇವತ್ತು ಮನೇಲಿ ಅಡುಗೆ ಮಾಡೋದು ಬೇಡ, ಹೋಟೆಲ್ಗೆ ಹೋಗೋಣ ಎಲ್ಲರೂ ರೆಡಿಯಾಗಿ. ಹಾಂ ಅತ್ತೆ, ಹೋಟೆಲಿಗೆ ಸ್ಯಾರಿ ಬೇಡ, ಚೂಡಿದಾರ್ ಹಾಕೊಳ್ಳಿ, ನಾನು ಹೊಸ ತಗೊಂಡು ಬಂದಿದ್ದೀನಿ. ಹೌದಾ? ಹಾಗಾದ್ರೆ ನಮ್ಮತ್ತೇನೋ ಚೂಡಿದಾರ್ ಹಾಕೊಂಡು ಬರಲಿ ಇವತ್ತು. ಅಯ್ಯೋಯ್ಯೋ ಬೇಡಮ್ಮ, ಅದೆಲ್ಲ ಸರಿ ಹೋಗಲ್ಲ. ಏನತ್ತೆ ನೀವು, ನಿಮ್ಮ ಅಕ್ಕನೇ ಚೂಡಿದಾರ್ ಹಾಕೋತಾರೆ, ನೀವು ಹಾಕೊಳ್ಳಲ್ಲ ಅಂತೀರಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ನಿಮ್ಮ ಸೊಸೆ ಹೇಳ್ತಾ ಇದ್ದೀನಿ, ನೀವು ಇವತ್ತು ಚೂಡಿದಾರ್ ಹಾಕೊಳ್ಳೇಬೇಕು. ಸಂಗೀತ ಹೇಳಿದ್ಮೇಲೆ ಮುಗೀತು, ಅವಳು ಹಾಕಿಸ್ದೇ ಬಿಡಲ್ಲ. ಪ್ಲೀಸ್ ಅತ್ತೆ. ಸರಿ ಅಮ್ಮ, ನಿಮ್ಮ ಖುಷಿನೇ ನನ್ನ ಖುಷಿ. ಎಲ್ಲರೂ ಹೋಟೆಲಿಂದ ಬಂದ್ಮೇಲೆ ಪ್ರಜ್ವಲ್, ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತಪ್ಪ. ಸದ್ಯ ನನಗೆ ಭಯ ಆಗಿತ್ತು, ಅದು ಯಾವ ಹೋಟ್ಲು ಕರ್ಕೊಂಡು ಹೋದೆ ಅಂತ ಹೇಳ್ತೀರಾ ಅಂತ. ನಿಮ್ಮಪ್ಪ ಹೇಳ್ದಾಗೆ ಊಟ ತುಂಬಾನೇ ಚೆನ್ನಾಗಿತ್ತು. ಸರಿ, ಹಾಗಿದ್ರೆ ನಾವಿನ್ನು ಹೊರಡ್ತೀವಿ. ನೋಡು, ಇನ್ನು ನಿನ್ನೆ ತಾನೇ ಬಂದಿದ್ದಾನೆ, ಆಗ್ಲೇ ಹೊರಡ್ತಾನಂತೆ. ಅದು ಹಾಗಲ್ಲ, ಸಂಗೀತಂಗೂ ನಮ್ಮೂರು ನಮ್ಮ ಮನೆ ಎಲ್ಲ ತೋರಿಸ್ಬೇಕಲ್ವಾ, ಅದನ್ನೆಲ್ಲ ತೋರಿಸ್ಕೊಂಡು ಆಮೇಲೆ ನಾವು ವಾಪಸ್ ಫಾರಿನಿಗೆ ಹೋಗ್ತೀವಿ. ಅದಕ್ಕೆ ಇವತ್ತೇ ಹೊರಡ್ತೀವಿ ಅಂತ ಹೇಳಿದೆ. ಹೌದು ಸುಮತಿ, ಸಂತೋಷ ಹೇಳ್ತಾ ಇರೋದು ಸರಿನೇ. ಸಂಗೀತಂಗೂ ಆಸೆ ಇರುತ್ತಲ್ವಾ, ತಾನು ಸೊಸೆ ಆಗಿ ಹೋಗೋ ಮನೆ ಹೇಗಿರುತ್ತೆ ಅನ್ನೋದನ್ನ ನೋಡಬೇಕು ಅಂತ. ಹೌದು, ಆದರೆ ಇವತ್ತು ನಮ್ಮ ಆ್ಯನಿವರ್ಸರಿ ಅಲ್ವಾ, ಇವತ್ತು ಪೂರ್ತಿ ದಿನ ಇಲ್ಲೇ ಇದ್ದಿದ್ರೆ ನಮಗೂ ಖುಷಿ ಆಗಿರೋದು. ಸರಿ ದೊಡ್ಡಮ್ಮ, ನಿಮ್ಮ ಆಸೆನ ಯಾಕೆ ನಿರಾಸೆ ಮಾಡೋದು, ಇವತ್ತು ಇಲ್ಲೇ ಇರ್ತೀವಿ. ಚಿಕ್ಕಮ್ಮ, ನಾನು ನಿಮಗೆ ತುಂಬ ಸರಿ ಹೇಳಿದ್ದೀನಿ ನೀವು ಚೂಡಿದಾರ್ ಹಾಕೊಳ್ಳಿ ಅಂತ, ಆದರೆ ನೀವು ನನ್ನ ಮಾತೇ ಕೇಳಲಿಲ್ಲ. ಈಗ ನೋಡಿ, ಸೊಸೆ ಹೇಳಿದ ತಕ್ಷಣ ಹೇಗೆ ಕೇಳ್ತಿದ್ದೀರಾ? ಅಯ್ಯೋ, ನಂಗೊಂಥರ ಅನ್ಸತ್ತಮ್ಮ. ಏನೋ ಸಂಗೀತ ಆಸೆ ಪಟ್ಲಲ್ಲ ಅಂತ ಹಾಕೊಂಡೆ ಅಷ್ಟೆ. ಶಾರದಾ, ಕಾಲಕ್ಕೆ ತಕ್ಕಂಗೆ ನಾವು ಸ್ವಲ್ಪನಾದರೂ ಬದಲಾವಣೆ ಆಗಬೇಕು ಕಣೆ. ನಮ್ಮ ಕಾಲದಂಗೆ ನಡಿಬೇಕು ಅಂದರೆ ಆಗುತ್ತಾ ಹೇಳು? ಇವಾಗ ಪ್ರಜ್ವಲ್ ಹೋಟೆಲಿಗೆ ಕರೆದ. ಅಯ್ಯೋ, ಹೋಟೆಲ್ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ ಅಂದರೆ ಅವ್ನು ಯಾರಿಗೋಸ್ಕರ ಮಾಡ್ದ? ನನಗೆ ಭಾವಂಗೋಸ್ಕರ ತಾನೆ. ಅದನ್ನು ಅರ್ಥ ಮಾಡಿಕೊಂಡು ನಾವಿಬ್ಬರು ಹೋಗಿ ಬಂದ್ವಿ. ನೀನು ಕಂಡಂಗೆ ನಾವಿಬ್ಬರು ಯಾವತ್ತು ಹೋಟ್ಲಿಗೆ ಹೋಗಿ ತಿಂದಿದ್ದೀವಿ ಹೇಳು? ಹೌದು ಸುಮತಿ, ನೀನು ಹೇಳೋದು ಸರಿನೇ. ನಾನು ಅಂದ್ಕೊಂಡಿರೋದಿಷ್ಟೇ, ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಇದೇ ಥರ ಬಟ್ಟೆ ಹಾಕ್ಬೇಕು, ಅವ್ರಿಗೆ ಎಲ್ಲ ನಮ್ಮ ಚಾಯ್ಸೇ ಆಗಿರುತ್ತೆ. ಆದರೆ ದೊಡ್ಡವ್ರು ಆಗ್ತಾ ಆಗ್ತಾ ಅವ್ರು ಏನೋ ಒಂದು ಹೇಳಿದ್ರೆ ನಾವು ಅದನ್ನು ತಗೋಬೇಕಾಗತ್ತೆ. ಎಲ್ಲನೂ ತಗೊಳಕ್ಕಾಗದೇ ಇದ್ರು ಕೆಲವೊಂದಾದರೂ ತಗೊಂಡೇ ಬೇಕಲ್ವಾ? ಆವಾಗಲೇ ನಮಗೂ ಅವ್ರಿಗೂ ಬಾಂಧವ್ಯ ಚೆನ್ನಾಗಿರೋದು. ನಾನಂತೂ ಅಂಜಲಿನಾಗಲಿ ಪ್ರಾರ್ಥನಾಗಲಿ ನನ್ನ ಮಗಳು ಸೊಸೆ ಅಂತ ಭೇದ ಭಾವ ಮಾಡವಳೆ ಅಲ್ಲ. ಅದು ಪ್ರಾರ್ಥನಾಗೂ ಚೆನ್ನಾಗಿ ಗೊತ್ತು. ನಿನಗೆ ಗೊತ್ತಾ ಶಾರದಾ, ಪ್ರಾರ್ಥನಾ ಈ ಮನೆಗೆ ಬಂದಮೇಲೆ ನಾನು ಎಷ್ಟೋ ಬದಲಾಗ್ಬಿಟ್ಟಿದ್ದೀನಿ ಕೆಲವೊಂದು ವಿಚಾರಗಳಲ್ಲಿ. ಅಂಜಲಿನೇ ರೇಗಿಸ್ತಿರ್ತಾಳೆ, ನಾನು ಹೇಳಿದ್ದು ನೀನು ಕೇಳ್ತಿರ್ಲಿಲ್ಲ, ಈಗ ನೀನು ಸೊಸೆ ಹೇಳ್ದಂಗೆ ಕೇಳ್ತೀಯಾ ಅಂತ. ಹೌದು ಚಿಕ್ಕಮ್ಮ, ಮುಂಚೆ ಎಲ್ಲ ಎಲ್ಲಾದರೂ ಶಾಪಿಂಗ್ ಹೋಗೋಣ ಬಾರಮ್ಮ ಅಂದರೆ ಅಯ್ಯೋ ಹೋಗೆ ಬೋರು ಅನ್ನೋರು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ಹೊರಗಡೆ ಯಾವ ಚಾಟ್ಸು ತಿಂತಾ ಇರಲಿಲ್ಲ. ಅದೇ ಅದಕ್ಕೆ ಬಂದಮೇಲೆ ಅಂಜಲಿ ಯಾಕೋ ಬೇಜಾರಾಗ್ತದೆ, ನಡಿ ಇವತ್ತೆಲ್ಲಾದರೂ ಹೊರಗಡೆ ಹೋಗಿ ಏನಾದ್ರು ತಿನ್ಕೊಂಡು ಬರೋಣ ಅಂತ ಅವರೇ ಹೇಳ್ತಾರೆ. ಹೌದಮ್ಮ, ಸುಮತಿಯಿಂದ ನೋಡಿ ಕಲಿಯೋದು ಬೇಕಾದಷ್ಟಿದೆ. ಅವಳು ನಿಮ್ಗೆಲ್ರಿಗೋಸ್ಕರ ಒಲವಿನ ಧಾರೆನೇ ಹರಿಸಿದಾಳೆ. ಹೌದಮ್ಮ, ನಾವು ಮಕ್ಕಳಿಗೆ ಏನು ಮಾಡಿದ್ದೀವೋ ಬಿಟ್ಟಿದ್ದೀವೋ ನಮಗೆ ಗೊತ್ತಿಲ್ಲ. ನಮಗೆ ಕೊಡೋಕ್ಕಾಗೋ ಅಷ್ಟು ಪ್ರೀತಿನೆಲ್ಲ ಅವ್ರಿಗೆ ದಾರೆ ಎರ್ತಿದ್ದೀವಿ. ಇವತ್ತು ಆ ಪ್ರೀತಿ ನಮಗೆ ವಾಪಸ್ ಸಿಗ್ತಾ ಇದೆ ಅಷ್ಟೆ. ಎಲ್ಲದಕ್ಕಿಂತ ಅದೇ ಅಲ್ವಾ ದೊಡ್ಡಪ್ಪ ಬೇಕಾಗಿರೋದು. ತಂದೆ ತಾಯಿ ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡೋದು ಪ್ರೀತಿನೇ, ಹಾಗೆ ಮಕ್ಕಳು ತಂದೆ ತಾಯಿಯಿಂದ ಎಕ್ಸ್ಪೆಕ್ಟ್ ಮಾಡೋದು ಪ್ರೀತಿನೇ ಅಷ್ಟೇ ಅಲ್ವಾ? ನೀವೆಲ್ಲರೂ ಒಬ್ರಿಗೊಬ್ರಿಗೆ ಎಷ್ಟು ಪ್ರೀತಿಸ್ತೀರಾ, ಎಷ್ಟು ಕೇರ್ ಮಾಡ್ತೀರಾ, ಇದನ್ನೆಲ್ಲ ನಾನು ಅರ್ಥ ಮಾಡ್ಕೊಳ್ದೆ ನಿಮ್ಗಳ ಮಧ್ಯೆ. ಚಿಕ್ಕಮ್ಮ, ಈಗೆಲ್ಲ ಸರಿ ಹೋಗಿದೆಯಲ್ಲ, ಈಗ ಯಾಕೆ ಆ ಮಾತೆಲ್ಲ? ಈ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳಲೇಬೇಕು. ಎಲ್ಲರ ಮನೇಲೂ ಅವ್ರವ್ರ ಮಕ್ಕಳನ್ನ ಪ್ರೀತಿ ಮಾಡೋದು ಸಹಜ. ಆದರೆ ಹೊರಗಡೆಯಿಂದ ಬಂದಿರೋ ಸೊಸೆಗೆ ಯಾರೋ ಅಷ್ಟೊಂದು ಪ್ರೀತಿ ಕೊಡಲ್ಲ. ಆದರೆ ನನಗಂತೂ ಅತ್ತೆ ಮಾವ ಅದರಲ್ಲಿ
ಏನೂ ಕಮ್ಮಿ ಮಾಡಿಲ್ಲ. ಯಾರಾದ್ರೆ ನಮ್ಮ ಪ್ರಾರ್ಥನಾ ನಮ್ಮನೆ ಮಗಳು ಬೇರೆಯವ್ರ ಮನೆ ಸೊಸೆ, ಹಾಗೆ ಬೇರೆಯವ್ರ ಮನೆ ಮಗಳು ನಮ್ಮನೆ ಸೊಸೆ ಅಷ್ಟೇ ಅಲ್ವಾ? ಯಾಕೆ ಎಲ್ಲರೂ ಹೀಗೆ ನೋಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇದ್ದೀರಾ? ಯಾಕಂದ್ರೆ ಇವತ್ತಿಗೆ ಒಲವಿನ ಧಾರಾವಾಹಿ ಮುಕ್ತಾಯಗೊಂಡಿದೆ. ಈ ಧಾರಾವಾಹಿ ನಿಮ್ಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ಧಾರಾವಾಹಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೊಸ ಧಾರಾವಾಹಿಯೊಂದಿಗೆ ಸಿಗೋಣ. ಬಾಯ್ ಫ್ರೆಂಡ್ಸ್.